ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ಫುಡ್ ಡೆಲಿವರಿ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತೋರಿಸ್ತೇನೆ. ನಾವು ರೆಡಿ ಮಾಡಿರೋಂಥ ಅಪ್ಲಿಕೇಶನ್. ಸೊ ಈ ತರ ನಿಮ್ಗೆ ಶೋ ಆಗುತ್ತೆ. ಇದು ನಾವು ಕ್ಲೈಂಟ್ಗೆ ಮಾಡಿಕೊಟ್ಟಿರೋದು. ಸೊ ನೀವು ನೋಡ್ಬೋದು ಇಲ್ಲಿ ಫುಡ್ ಡೆಲಿವರಿಗೋಸ್ಕರ ಅವರಿಗೆ ರಿಕ್ವೈರ್ಮೆಂಟ್ ಇತ್ತ. ಸೊ ಫುಡ್ ಡೆಲಿವರಿಗೋಸ್ಕರ ಮಾಡಿಕೊಟ್ಟಿದೆ. ಸೊ ನಮ್ಮ ಅಪ್ಲಿಕೇಶನ್ ಇಂದು ವ್ಯೂ ಈ ತರ ಇದೆ ನೋಡಿ. ಓಕೆ, ಇದು ಮಲ್ಟಿ ವೆಂಡರ್ ಅಪ್ಲಿಕೇಶನ್. ಇದರಲ್ಲಿ ನೀವು ಫುಡ್, ಗ್ರೋಸರಿ, ಪಾರ್ಸಲ್, ಆಮೇಲೆ ಮೆಡಿಸಿನ್, ಆಮೇಲೆ ಇದು ಫ್ರೆಶ್, ಇವನು ಕೂಡ ತರಕಾರಿನೂ ಕೂಡ ನೀವು ಮಾರ್ಬೋದು. ಇದರಲ್ಲಿ ಮಲ್ಟಿ ವೆಂಡರ್ ಆಗಿ ಬರುತ್ತೆ. ಮಲ್ಟಿ ವೆಂಡರ್ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಬೇರೆ ಇದು ಸಿಂಗಲ್ ವೆಂಡರ್ ಯೂಸ್ ಮಾಡೋದು. ಮಲ್ಟಿ ವೆಂಡರ್ ಅಂದ್ರೆ ಬೇರೆ ಬೇರೆ ಶಾಪನ್ನು ಕೂಡ ಎಂಟ್ರಿ ಮಾಡಿ ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಸೊ ಇದು ನೋಡಿ, ನಾನೊಂದು ಐಟಮ್ ಅನ್ನು ಬೈ ಮಾಡ್ತಾ ಇರ್ತೇನೆ. ಯಾರಿಗೆ ಅಂತ ಕರಿ ಇದೆ, ಆಡ್ ಟು ಕಾರ್ಟ್, ಪ್ಲೇಸೆಡ್ ಲೊಕೇಶನ್. ಓಕೆ, ಕಾರ್ಟ್ ಇಲ್ಲಿ ಓಕೆ, ಪ್ಲೇಸ್ ಆರ್ಡರ್. ಸೊ ರೆಸಲ್ಟ್ ಪೇ ಬರ್ತಾ ಇದೆ. ಓಕೆ, ಓಕೆ ಸರಿ. ಸೊ ಈ ತರ ನಿಮಗೆ ಬಿಲ್ಲಿಂಗ್ ಬರುತ್ತೆ, ಈ ತರ ತೋರಿಸುತ್ತೆ. ಸೊ ನಾವು ಈಗ ಕನ್ಫಿಗರೇಷನ್ ಆಗೋದ್ರಿಂದ ಈ ತರ ಮಾಡಿದೆ. ಓಕೆ, ನೀವು ನೋಡ್ಬೋದು ಇಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಆರ್ಡರ್ ಆಗಿದೆ. ಓಕೆ, ಸೊ ಪೇಮೆಂಟ್ ಕನ್ಫರ್ಮೇಷನ್ ಎಲ್ಲ ಆರ್ಡರ್ ಆಗಿದೆ. ಸೊ ಕ್ಯಾನ್ಸಲ್ ಆರ್ಡರ್ ಸಹಿತ ಮಾಡ್ಬೋದು ನಾವು. ಈ ತರ ನನ್ನ ಅಪ್ಲಿಕೇಶನ್ ನಮ್ಗೆ ಇದೆ, ನೀವು ನೋಡ್ಬೋದು. ಸೊ ಆರ್ಡರ್ ಸ್ಟೀಲ್ ಬರುತ್ತೆ. ಆಮೇಲೆ ಪ್ರೊಫೈಲ್ ನೋಡ್ಬೋದು. ಪ್ರೊಫೈಲ್ ಇದೆಲ್ಲ ಆಪ್ಷನ್ ಬರುತ್ತೆ. ಫೇವರೇಟ್ ಇದೆ, ಇದು ಹೋಮ್ ಬಟನ್ ಇದೆ. ಓಕೆ, ಸೊ ಬೇರೆ ಸತ್ ಲೊಕೇಶನ್ ಅಲ್ಲಿ ಯೂಸ್ ಮಾಡಬಹುದು ಇದನ್ನ. ಓಕೆ, ಇದು ಲೊಕೇಶನ್ ಅನ್ನ ಸೆಟಪ್ ಮಾಡೋದಿಲ್ಲ. ಸೊ ಅದಾದ ನಂತರ ನೋಡಿ ಇವೆಲ್ಲ ಇದು ಬರ್ತವೆ. ಇದು ಓಪನ್ ಮಾಡಿದಾಗ ಯಾರ ಐಟಮ್ ಆ್ಯಡ್ ಮಾಡಿದೀವಿ ಆ ಐಟಮ್ ನಿಮಗೆ ಕಾಣಿಸುತ್ತೆ. ಓಕೆ ಓಕೆ, ಹೆಚ್ಚಿನ ಮಾಹಿತಿಗಾಗಿ ಮೇಲೆ ನೀಡಿರುವ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು ಫುಲ್ಲಿ ಡೀಟೇಲ್ ಆಗಿ. ಸೊ ಎಲ್ಲ ವಿವರಣೆಯನ್ನು ಕೊಡಲಾಗುತ್ತೆ. ಓಕೆ, ಥ್ಯಾಂಕ್ ಯು.